ಮೊರೆಯ ಕೇಳೋ ಮಹಾಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರು. ಈ ನನ್ನ ಬಿಚ್ಚದ ಕೇಶ ಆಶನ್ ಕಟ್ಟದೆ ಕಾಲು ಕಡಿಬೇಕಾಗಿತ್ತಲ್ಲ. ಅಣ್ಣ ಎಲ್ಲರಿವೆ, ಬೇಗ ಬಂದು ಈ ತಂಗಿಯ ಮೊರೆಯನ್ನು ಆಲಿಸಬಾರದೆ? ಅಣ್ಣ
ಅಂದು ತುಂಬಿದ ರಾಸದಲ್ಲಿ ನನ್ನ ಮಾನ ಸಂರಕ್ಷಣೆಯನ್ನು ಮಾಡದ ನೀನು ಇಂದು ಈ ರೀತಿ ಮೌನದಿಂದಿರಲು ಕಾರಣವೇನು ಅಣ್ಣ? ತಂಗಿ, ನಿನ್ನ ಪತಿಗಳು ಯುದ್ಧ ವಿಮುಖರಾಗಿರುವಾಗ ನಾನು ಮಾಡುವುದಾದರೂ ಏನು? ಧರ್ಮಪುತ್ರನು ಶಾಂತನಾಗಿರುವನು. ಭೀಮಾರ್ಜುನರು ಅವನ ಮಾತಿಗೆ ಒಳಪಟ್ಟು ನೆಪ ಮಾತ್ರಕ್ಕೆ ಪ್ರತಿಜ್ಞೆ ಮಾಡಿರುವರು ತಂಗಿ. ಅಣ್ಣ, ನನ್ನ ಪತಿಗಳಾದರೂ ಬರೀ ಆರ್ಭಟದಿಂದಲೂ ಪೊಳ್ಳು ಪ್ರತಿಜ್ಞೆಗಳಿಂದಲೂ ತಮ್ಮ ಕೋಪವನ್ನು ಪ್ರದರ್ಶಿಸುವುದೇ ಮತ್ತೆ ಬೇರೆ ಇಲ್ಲ ಅಣ್ಣ. ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ಅಣ್ಣ? ತಂಗಿ, ನನ್ನಿಂದಾಗಬೇಕಾದ ಕಾರ್ಯವೇನು? ಅಣ್ಣ, ನಾನು ಹೆಚ್ಚಿಗೆ ಏನನ್ನು ಹೇಳಲಾರೆ. ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕಟ್ಟಿಸುವ ಭಾರವು ನಿನ್ನದಾಗಿರುವುದು ಅಣ್ಣ. ತಂಗಿ, ಸಂತಪಿಸುವೆ ಏಕೆ ಸೋದರಿ, ಚಿಂತೆಯಂತಿಹುದು ಸಂತೈಸಲು ನಾನಿರುವೆ. ಸಂತಪಿಸುವೆ ಏಕೆ ಸೋದರಿ, ಸೋದರಿ. ತಂಗಿ, ಗುರು ರಾಜ ಸಭೆಯಲ್ಲಿ ತಂಗಿ, ಸಹೋದರಿ, ಗುರು ರಾಜ ಸಭೆಯಲ್ಲಿ ದುರುಳದು ಶಾಸನ. ಗುರು ರಾಜ ಸಭೆಯಲ್ಲಿ ದುರುಳದು ಶಾಸನ. ಗುರು ರಾಜ ಸಭೆಯಲ್ಲಿ ದುರುಳದು ಶಾಸನ. ಸಿರೆಯ ಸೆಳೆಯ ಹೊರೆಯಿಡುತ್ತಾನೆ. ತಂಗಿ, ಸಿರೆಯ ಸೆಳೆಯ ಹೊರೆಯಿಡುತ್ತಾನೆ. ಸ್ಮರಿಸು ಕೃಷ್ಣ 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 ಎಂದೋ ಸ್ಮರಿಸು ಕೃಷ್ಣ ಎಂದು ಮರೆಯಿಡಲಾಕ್ಷಣ ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ. ತಂಗಿ, ವರದನಾಗಿ ಬಂದು ಸಲಹಲಿಲ್ಲವೇ ತಂಗಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆಯಂತಿಹುದು ಸಂತೈಸಲು ನಾನಿರುವೆ. ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ, ಸಂತಪಿಸುವೆ ಏಕೆ ಸೋದರಿ, ಸೋದರಿ. ಸಹೋದರಿ, ಅಣ್ಣ, ಚಿಂತಿಸಬೇಡ. ಸರ್ವ ಪ್ರಕಾರದಿಂದಲೂ ದುರ್ಯೋಧನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ಭೀಮಾರ್ಜುನನ್ನು ಕೆಳಿಸುವ ಭಾರ ನಿನ್ನಾಗಿದೆ. ಹಾಗೆ ಆಗಲಿ ಅಣ್ಣ. ಅದು ಭೀಮಾರ್ಜುನನು ಇತ್ತಲೇ ಬರುತ್ತಿರುವಳು. ನಾನು ಕ್ಷಣ ಕಾಲ ಮರೆಯಾಗಿರುವೆನು. ಹಾಗೆ ಆಗಲಿ ಅಣ್ಣ.
ಜಗದ್ವಿಖ್ಯಾತ ಪರಾಕ್ರಮಶಾಲಿಯಾದ ಈ ಭೀಮನಿರುವ ತನಕ ಕಣ್ಣೀರ ಕರೆಯದಿರುವಲ್ಲದೆ ನಿನ್ನ ಕಣ್ಣೀರಿನ ಕಂಬಲಿಗೆ ಬದಲಾಗಿ ಹಾಗೆಯ ಹೆಣ್ಣರ ಕಣ್ಣಲ್ಲಿ ಶತಸಹಸ್ರಾರು ಮಿಡಿಕಂಬನಿಯನ್ನು ತಂದಿದೆ. ಆ ಕಾಲದ ಕೌರವನ ಬೆಂಬಲವಾಗಿ ನಿಲ್ಲಲಿ. ಆ ಕಲಕ್ಕೆ ಸಮುದ್ರವ ಸೆಳೆತರವನ ದುರುಳ ದುರ್ಯೋಧನ ದುಶ್ಚಾಸರೆಂಬ ದುಷ್ಟ ಕೀಟಗಳ ಪತಿಗಳಾಗಿರುವಾಗ ಚಿಂತೆಯಲ್ಲಿ ಸಂತೋಷವೆಲ್ಲಿಂದ ಬರಬೇಕು ಸ್ವಾಮಿ. ಕಾಡಿನ ವನವಾಸವು ಪರದ ಸೇವೆಯಾಯಿತು. ಇನ್ನಾದರೂ ಸುಖವಾಗಿದ್ರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಇನ್ನು ನಾನು ಬದುಕಿದ್ದು ಫಲವಾದ ಏನು ಹೇಳುವರಾಗಿ. ಧರ್ಮಜನಾಜ್ಞೆಯ ಬೀರಲಾರದೆ ನವೋ ಧರ್ಮಜನಾಜ್ಞೆಯ ಬೀರಲಾರದೆ ನವೋ ವೈರವ ಮಾರೇದವೋ ವೈರವ ಮಾರೇದವೋ ವೈರವ ಮಾರೇದವೋ ಕೈಹಿಡಿದು ತಾಪವ ಮರುಗುವೆಗೆ ಕೆಲೆ ಮಾನುನೆ ಮಣಿಯಳೆ ಮರುಗುವೆಯೇ ಕೆಲೆ. ನಾವು ಮಾಡುವುದಾದರೂ ಏನು? ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸಬಹುದೇ? ಒಂದು ವೇಳೆ ವಿರೋಧವನ್ನು ಆಚರಿಸಿದರೆ ಧರ್ಮಪುತ್ರನು ಜೀವದಿಂದಿರುವನು ನೀನೇ ಹೇಳುತ್ತೀಯೇ? ಸರಿ ಸರಿ, ಕೈ ಹಿಡಿದ ಪತ್ನಿಗೆ ಅಪಮಾನವಾದ ಚಿಂತೆ ಇಲ್ಲ. ನಿಮ್ಮ ಅಣ್ಣನ ಮಾತನ್ನು ಮಾತ್ರ ಮೀರಬಾರದು. ಹಾಗಾದ್ರೆ ಅಂದು ತುಂಬಿದ ರಾಜಸಭೆಯಲ್ಲಿ ಪ್ರತಿಜ್ಞೆಗಳಾದ್ರೂ ಏಕೆ ಮಾಡಬೇಕಾಯಿತು? ಪಾಂಡುರಾಜೇಂದ್ರ ಸೊಸೆಯಾದ ನಿನ್ನ ದುರುವನ್ನು ಮುಟ್ಟಿದ ಆ ದುರುಳ ದುಶ್ಚಾಸ ಕೃತ್ಯವನ್ನು ಎನ್ನಗ್ರಜನು ಮನ್ನಿಸಬಹುದು. ಈ ನನ್ನ ಸಹೋದರರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಕ್ಷಮಿಸಲಾಗದೆ. ಚಂಡ ಕೌರವರ ಗುಂಡಿಗೆ ತೀರಿ ದುರ್ಬನ್ನು ಹುಟ್ಟಿದ ಚಂಡ ಕೌರವರ ಗುಂಡಿಗೆ ತೀರಿ ತಂಡಗೆಲುಬಗಳ ತುಂಡರಿದು ತಂಡಿಗೆ ತಗವ ಮಾಡಿಸುವೆ. ತಂಡಗೆಲುಬಗಳ ತುಂಡರಿದು ತಂಡಿಗೆ ತಗವ ಮಾಡಿಸುವೆ. ಬಲ ಶೂನ್ಯತೆಯ ತಂದುರೊಳಗೆ ತಲೆಗಳನ್ನು ಹೆಣಗಳನ್ನು ಕಳೆದು ನನಗಾಗ ಮುಗಿಸಿಕೊಳ್ಳೆ ನನಗಾಗ ಮುಗಿಸಿಕೊಳ್ಳೆ. ಪಾಂಚಾಲಿ ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದುಕೋಣವೆಂದರೆ ಭ್ರಾತೃಭವ ಮಮಕಾರ ನಮ್ಮನ್ನು ಬಂಧಿಸಿದೆ. ದೇವಿ ಸುಡಬೇಕು ನಮ್ಮಗಳ 7 ಜನ್ಮಗಳನ್ನು. ಪಾಂಚಾಲಿ ಸಾಕು ಮಾಡಿದ ನುಡಿಗಳನ್ನು
ಹಿಂದೆ ಒದಗಿದ 20 ಪರಂಪರೆಗಳನ್ನು ಬಗೆಹರಿಸಿ ಕಾಪಾಡಿದವರು ಯಾರು? ಈ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜರ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸಬಾರದನ್ನು ನೆಪ ಮಾತ್ರಕ್ಕೆ ಸಂಧಿಗೊಪ್ಪಿಕೊಂಡ ನನ್ನನ್ನು ಕೈಲಾಗದ ಏಳು ಎಂದು ಭಾವಿಸಿದೆಯಾ ದೇವಿ? ಇಂದು ನಿನ್ನ ವಸ್ತ್ರಾಪರಣ ಕಾಲದಲ್ಲಿ ಆ ದುರಹಂಕಾರ ದುರ್ಯೋಧನೆಯನ್ನು ಮುರಿಯುವುದಾಗಿ, ಆ ದುಷ್ಟಗಳನ್ನು ಬಗೆಯುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಮರೆದೆಯಾ ದೇವಿ? ಈ ನನ್ನ ಸಹೋದರ ಅಗ್ರಜನ ಮಾತನ್ನು ಅನುಮೋದಿಸದೆ ಆದರೆ ಒಂದು ನಾನೇ ಬೇರೆ ಹೋಗಿ ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಚಂಡಕವರು ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವನು. ಅರ್ಜುನ, ಸಂಧಿಯ ವಿಚಾರದಲ್ಲಿ ಭೀಮ ನಿರಾಕರಿಸಿದ ಕೂಡಲೇ ತಿಳಿಸಿಬಿಡು. ಅಣ್ಣ, ನೀನಾಡುತ್ತಿರುವುದಾದರೂ ಏನು? ಇದರಿಂದ ಧರ್ಮಪುತ್ರನ ಮನಸ್ಸಿಗೆ ವ್ಯಸನೆ ಉಂಟಾಗುವುದಿಲ್ಲವೇ? ಏನು ಹೇಳಿದೆ ಅರ್ಜುನ? ಇದರಿಂದ ಧರ್ಮಸುತರ ಮನಸ್ಸಿಗೆ ವ್ಯಸನ ಉಂಟಾಗುವುದು. ಅಂತಹ ಗಂಡುತನದ ಕೋಪವು ಆತನಿದ್ದ ಪಕ್ಷದಲ್ಲಿ ನೆರೆದ ಸಭಾ ಮಧ್ಯದಲ್ಲಿ ಆ ದೃಢ ದುಶ್ಯಾಸನನು ಪಾಂಚಾಲಿಯ ದುರ್ಬನ್ನು ಎಳೆದು ದಕ್ಕಿಸಿ ತಂದಾಗ ಅಗ್ರಜನು ಅಲ್ಲು ಕಿರಿಯುತ್ತಾ ಸುಮ್ಮನಿಸುವ ನಮ್ಮನ್ನು ಸುಮ್ಮನಿಸಲಿಲ್ಲವೇ? ಏಳು ಅರ್ಜುನ, ಏಳು. ಏನೇ ಆಗಲಿ ಸರ್ವ ಪ್ರಕಾರದಲ್ಲಿಯೂ ಆ ಕೌರವರೆಂಬ ತಲೆಗಳ ರಾಶಿಗಳನ್ನು ಚಂಡಾಡಿದರು. ಪ್ರಿಯ, ನೀವಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿ. ದೇವಿ, ನಿನ್ನ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ದೇವಿ, ಸಾಕು ಮಾಡಿ ನಿನ್ನ ಮಗಳಿಕೆಯನ್ನು. ಎಂದಿಗ ರಣರಂಗದ ಮಧ್ಯದಲ್ಲಿ ಆ ದೃಢ ದುಶ್ಯಾಸನ ಕರಳನ್ನು ಬಗೆದು ಈ ನಿನ್ನ ಬಿಚ್ಚಿನ ಮುಡಿಯನ್ನು ಕಟ್ಟಿಸುವನು. ಅಂದು ನನ್ನನ್ನು ಹೊಗಳಿವೆ ಅಂತೆ. ಇಂದು ನಿನ್ನ ಹೊಗಳಿಕೆಯು ಸಾಕು ದೇವಿ. ನಿನ್ನ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಹಾಗಾದ್ರೆ ನಿಮಗೆ ಮತ್ತಾರ ವಿಷಯದಲ್ಲಿ ಸಂಶಯವಿರುವುದು? ಅಂದು ವಿರಾಟ್ ನಗರದಲ್ಲಿ ಕಾಲಿ ಗೆಜ್ಜೆಯನ್ನು ಕಟ್ಟಿಕೊಂಡು ನಪುಂಸಕನ ವೇಷ ಧರಿಸಿಕೊಂಡು ಆ ಉತ್ತರಿಗೆ ನಾಟ್ಯವನ್ನು ಕಲಿಸುತ್ತಿದ್ದ ಈ ಕಿರೀಟ ಪೌರುಷವು ಅದೆಲ್ಲಿಗೆ ಅಡಿಗೆ ಹೋಯ್ತೋ ನಾ ಬೇರೆ ಕಾಣೆ. ಹಾಚಾಲಿ, ನನ್ನ ಕ್ಷಾತ್ರ ಧರ್ಮದ ವಿಚಾರದಲ್ಲಿ ನಿನಗೂ ಸಂದೇಹವೇ? ನೆರೆದ ಸಭಾ ಮಧ್ಯಭಾಗದಲ್ಲಿ ಅಗ್ರಜನ ಮಾತಿಗೆ ವಿರೋಧವನ್ನು ಆಚರಿಸಿ ಏಕೆ ಆತನಿಗೆ ವ್ಯಥೆಯನ್ನುಂಟು ಮಾಡಬೇಕೆಂದು ಸುಮ್ಮನಿದ್ದನ ಹೊರತು ಆ ಕೌರವರ ವಂಶಕ್ಕೆ ಸಾಕು. ಈ ನಿಮ್ಮ ಒಣ ಪರಾಕ್ರಮವನ್ನು ಹೆಂಗಸಾದ ನನ್ನ ಮುಂದೆ ಕೊಚ್ಚಿಕೊಂಡರೆ ಪ್ರಯೋಜನ ಮಾದ್ರೇನು? ಆಗ್ಲೇ ನಿಮ್ಮ ಅಣ್ಣನ ಅಭಿಪ್ರಾಯದಂತೆ ಶ್ರೀಕೃಷ್ಣ ಪರಮಾತ್ಮನು ಶಾಂತಿ ಸಂಧಾನಕ್ಕಾಗಿ ಹೊರಟಿರುವನು. ಅಲ್ಲಿ ತೋರಿಸಿ ಈ ನಿಮ್ಮ ಪೌರುಷ ಪರಾಕ್ರಮಗಳನ್ನು. ಏನು? ಕೃಷ್ಣನು ನಮ್ಮನ್ನು ನೋಡದೆ ಎಲ್ಲಿಗೆ ತಾನೇ ಹೋದಾನು? ಅರ್ಜುನ, ಸಂಧಿಯಾಗಿ ಹೊರಟ ಕೃಷ್ಣನನ್ನು ತಡೆದು ಮಾತನಾಡಿಸುವ. ದೇವ, ಸಂಧಿ ವಿಚಾರದಲ್ಲಿ ನಮ್ಮ ಕಡೆಯದಾದ ನಿರ್ಧಾರವನ್ನು ತಿಳಿಸಿ ಹೋಗಲು ಬಂದಿರುವ ದೇವ, ಸಂಧಿಯ ವಿಚಾರವು ನನಗೂ ಅನಾವಶ್ಯಕ. ಕೃಷ್ಣ, ಬಂದ ಮದಿಯ ಗೌರವರಳು ತಂದೆ ನಮಗೆ ಸಲ್ಲದು. ಬಂದ ಮದಿಯ ಗೌರವರಳು ತಂದೆ ನಮಗೆ ಸಲ್ಲದು. ಬಂದ ಮದಿಯ ಗೌರವರಳು ತಂದೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಂಡೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕನಾಂಡೆ ವಂದಿಸಿ ಬೇಡುವೆ ನಿನಗೆ. ಬಂದ ಮದಿಯ ಗೌರವರಳು ತಂದೆ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಆ ಪರಮಾತ್ಮ ಭಿಕ್ಷೆ ಬೇಡೋಕೆ ರಾಜ ಅವನೊಬ್ಬನ ಆಸ್ತಿಯೇ. ಹೇಳು ಪರಮಾತ್ಮ, ಭಿಕ್ಷೆ
ತಂದೆ ಪಾಂಡು ಜನಕನಾಣೆ ವಂದಿಸಿ ಬೇಡುವೆ ನಿನಗೆ ತಂದೆ ಪಾಂಡು ಜನಕನಾಣೆ ವಂದಿಸಿ ಬೇಡುವೆ ನಿನಗೆ ಮಂದಮತಿಯ ಗೌರವರಳು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಪರಮಾತ್ಮ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜ ಮಾತಿಗೆ ವಿರೋಧವನ್ನು ಆಚರಿಸಬಾರದೆಂದು ನೆಪ ಮಾತ್ರಕ್ಕೆ ಸಂಧಿಗೆ ಒಪ್ಪಿಕೊಂಡೆವು ಅಷ್ಟೇ ದೇವ. ಏಕೆ ಏನು ಅರಿಯುವುದಂತೆ ಮಾತನಾಡುತ್ತಿರುವೆ? ಆ ನೀಚನಾದ ಕರ್ಣನ ಶಿರಸನ್ನು ಈ ಭೂಮಿ ಮೇಲೆ ಉರುಳಿಸಿದಾಗಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಈಗ ಸಂಧಿಯನ್ನು ಮಾಡಿಕೊಂಡು ಬರುವನೆಂದು ಹೇಳುತ್ತಿರುವೆಯಾ? ಇದಕ್ಕೆ ನಿಮ್ಮ ಅಗ್ರಜನು ಒಪ್ಪುವನೇ? ಪರಮಾತ್ಮ ಭೀಮಸೇನ ಆತನಿಗೆ ತಿಳಿಯಂತೆ ಈ ಕಾರ್ಯವನ್ನು ಮಾಡಿಕೊಂಡು ಬರಬೇಕೆಂದು ಕೇಳಿಕೊಳ್ಳುವುದು ದೇವ. ಆಗಲಿ, ನಾನು ಹೋಗಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ಮುಂದಿನ ಯೋಚನೆ ಭಯಂಕರ ಯುದ್ಧ. ಓಹೋ, ಇವರಿಗೆ ನನ್ನ ಸಹೋದರಿಯ ಉಪದೇಶವು ಚೆನ್ನಾಗಿ ಬೇರೂರಿರುವುದು. ಪರಮಾತ್ಮ ಭೀಮಸೇನ ಕಡು ವೈರಿಗಳ ಶಿರಗಳನ್ನೆಲ್ಲ ಕಡು ವೈರಿಗಳ ಶಿರಗಳನ್ನೆಲ್ಲ ಭೂತಂಗಳಿಗೆ ನಿಧಾನ ನೋಡ್ತಾರೆ ಎಲ್ಲರೂ ಹೋದ್ರೆ ಕಡು ವೈರಿಗಳ ಶಿರಗಳನ್ನೆಲ್ಲ ಭೂತಂಗಳಿಗೆ ಆಹುತಿ ಕೊಡುವೆ. ಕಡು ವೈರಿಗಳ ಶಿರಗಳನ್ನೆಲ್ಲ ಭೂತಂಗಳಿಗೆ ಆಹುತಿ ಕೊಡುವೆ. ಪರಿಪರು ವಿಧದಲ್ಲಿ ಚಿಂತಿಸಲೇಕೆ ಪರಿಪರು ವಿಧದಲ್ಲಿ ಚಿಂತಿಸಲೇಕೆ ಪರಿಪರಿ ವಿಧದಲ್ಲಿ ಚಿಂತಿಸ ಏತಕ್ಕೆ ಪರಿಪರಿ ವಿಧದಲ್ಲಿ ಚಿಂತಿಸಲೇಕೆ ಪರಿಪರಿ ವಿಧದಲ್ಲಿ ಚಿಂತಿಸಲೇಕೆ ಚಿಂತಿಸಲೇಕೆ ಮನದೊಳು ಚಿಂತಿಸಲೇಕೆ ಮನದೊಳು ಹಣದು ಕೋಪವ ಪಡಹಡಗಿಪ್ಪನ ಹಣದು ಕೋಪವ ಪಡಹಡಗಿಪ್ಪನ ಕೆಡಕರ ವೀರವನ್ನು ಪಡೆಯದ ಬಿಡನ ಹಣದು ಕೋಪವ ಪಡಹಡಗಿಪ್ಪನ ಕೆಡಕರ ವೀರವನ್ನು ಪಡೆಯದ ಬಿಡನು ವೈರಿಯ ದರ್ಪವ ಮುರಿಯಿತು ಗೌರದೆ ವೈರಿಯ ದರ್ಪವ ಮುರಿಯುತ್ತೆ ಗೌರದಿ ವೈರಿಯ ದರ್ಪವ ಮುರಿಯುತ್ತೆ ಗೌರದಿ ಪಡವಿಯಲ್ಲಿಡುವೆನು ಪಡ ಪಡ ಪಡವಿಯ ಪಡವಿಯ ಪಡವಿಯಲ್ಲಿಡುವೆನು ಪಡ 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 ಪಡ. ಭೀಮಸೇನ ಆ ಕೌರವರೆಂಬ ತೊರೆಗಳ ರಾಶಿಗೆ ಈ ಭೀಮಾರ್ಜುನ ಆಗಬಹುದು. ಭೀಮಸೇನ ನರಕ ಬರ್ತಾನ ಸಂಜೆಯನ್ನು ನ್ಯಾಯಬಿಡು. ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಶಪಥ? ಹೇಳು, ಎದ್ದೇಳು. ಏನಾಯ್ತು ನಿನ್ನ ಶಪಥ? ಈ ಸೋದರ ರಾಜಶಾಲೆಯನ್ನು ನಿರ್ಧರಿಸುವ ಅಗಮ ಮರಣಗಳೇ ಇದೆ ಇದೆ ರುದ್ರಭೂಮಿ ಸಮಸ್ತ ಸೃಷ್ಟಿಗಳ ಸಮುದ್ರ ಭೂಮಿ ನನ್ನ ಶತ ಸಹೋದರರು ಹೂಡಿಟ್ಟ ಪ್ರೇಮಭೂಮಿಯ ನಿರ್ದರ್ಶನ ಮೃತ್ಯುವಿಗೆ ಈ ಶಕುನಿಯ ನಿತ್ಯ ನಿಯಮದ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ ಶತವಿಕ್ರಗಾಲದ ಈ ಶಕುನಿಯ ರೋಷ ದ್ವೇಷದ ಶಾಂತಿಯ ಕಾಲಕೊಂಡವೇ ಸೇಡು ಸೇಡು
ಔಷ್ಧಿ ಪಂಜರಗಳ ನರ್ತನ, ನರಪಶುಗಳ ಬಲಿದಾನ. ಏಕೆ ಈ ಕುವಕ ಕಂಟಕದ ಕರ್ಕಟ ಯಾಕೆ? ಪ್ರಚಂಡ ಮಾರುತದ ಅಖಂಡ ಭರದ ಗಂಡಕ್ಕೆ ಮುಕ್ಷೀಕತೆಯ ಪ್ರವೇಶ. ಮತ್ಸರ್ಯದ ಮಹಾನಿಪುಣ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮದ ದುರ್ಮದ ದುರುಳ ದುರಂಕಾರಿ ದುರ್ಯೋಧನನ ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು ಹಾಗೂ ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿ ಹಾಕಿ ದುರ್ಯೋಧನ, ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆ ಬಡಿದಂತ ಕೈಕಾಲುಗಳೇ ಕಂಪಿಸುತ್ತಿರುವುದು. ದುರ್ಯೋಧನ, ಅಂದಿನ ಆ ದಾರುಣ ದೃಶ್ಯವನ್ನು ನೆನೆಸಿಕೊಂಡರೆ ಈ ನನ್ನ ದೇಹ ನೊಂದು ಬೆಂದು ಕರಗಿ ಕಲ್ಲಾಗಿ ನೀರಾಗಿ ಅಂದಿನ ತಾಳ್ಮೆ, ನಾನು ಪಟ್ಟ ಕಷ್ಟ ಇಂದು ಕಠೋರವಾಗಿ. ದುರ್ಯೋಧನ, ಈ ಸೌಬಲ ರಾಜಶಕನಿಯನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಮಾಂಸದ ಮುದ್ದೆಯನ್ನು ಪರೀಕ್ಷಿಸಿ ನೋಡಿದರೆ ಪ್ರತಿಕಾರಕ್ಕೆ ಪ್ರತಿಕಾರ, ಸೇರಿಗೆ ಸೇರು, ರಕ್ತಕ್ಕೆ ರಕ್ತ. ಎಂಬ ಮತ್ಸರ್ಯದ ವಾಕ್ಯಗಳೇ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ದುರ್ಯೋಧನ, ಕರುಣ ತೋರುವ ಸೋದರ ಮಾವನನ್ನು ಕೆಣಕಿ ಈ ಸೋದರ ಮಾವನ ಜೊತೆ ನಿನ್ನ ಸರಸವೇ? ನಾನು ಸಹ ನಿನ್ನಂತೆಯೇ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ದುರ್ಯೋಧನ ನನ್ನ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸೋಮಂತ ಧೀಮಂತ ರಾಜರನ್ನು ವಲಯಿಸಿಕೊಂಡು ರತ್ನ ಸಿಂಹಾಸನ ಮೇಲೆ ಕುಳಿತುಕೊಂಡು ಏಕಚಕ್ರೇಶ್ವರವಾಗಿ ಮೆರೆಯಬಹುದಾಗಿತ್ತು. ಆ ನಿನ್ನ ಕೆಂಗಣ್ಣ ಕಿತ್ತುಗಳಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋ ಹೋದ ಕಾಲಕ್ಕೆ ಕಾಲ
ಗತಕಾಲ ಸ್ಮರಣ ಹಿನ್ನೆಲೆ ಭವಿಷ್ಯವೇ ಹಸಾಧ್ಯವಾದುದು ಎಂಬ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ದುರ್ಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ಬೇರ್ಪಡಿಸಿದೆ, ವಜ್ರವನ್ನು ವಜ್ರದಿಂದಲೇ ತ್ಯಜಿಸುವೆ. ಎನ್ನಂತ ಕಪಟ ಮೋಸಗಾರನನ್ನು ಏನು ಮಾಡಬೇಕು? ನಿನ್ನಂತ ಕಪಟ ಮೋಸಗಾರನನ್ನು ಮೋಸದಿಂದಲೇ ನಿರ್ನಾಮ ಮಾಡಬೇಕು. ಎಂಬ ಹಿರಿಯರ ನಾನು ಅನುಸರಿಸಿ ನನ್ನ ಚಾಣಕ್ಯ ತಂತ್ರದಿಂದ ಆಪ್ತವನ್ನು ಅಲ್ಲ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಗಳಿಸಿ ದುರ್ಯೋಧನ ಇದುವರೆಗೂ ನಿನ್ನನ್ನು ಅಡ್ಡದಾರಿಯ ನಡೆಸಿದರು. ಇನ್ನು ಮುಂದೆ ನಿನ್ನ ಅಸ್ಥಿರಾವತಿ ರತ್ನ ಸಿಂಹಾಸನವನ್ನು ನಿನ್ನ ಅಸ್ಥಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯೇ ನಿನ್ನನ್ನು ನಿನ್ನ 100 ಜನ ಸಹೋದರರನ್ನು ನಿನ್ನ ರಂಗಗಳನ್ನು ಕತ್ತರಿಸಿ ನಿನ್ನ ವಂಶವು ನಿರ್ವಂಶವಾಗುವುದನ್ನ ದುರ್ಯೋಧನ, ನಿನ್ನ ವಂಶವು ನಿರ್ವಂಶವಾಗುವುದನ್ನ ಈ ನನ್ನ ವಕ್ರ ಕಣ್ಣುಗಳಿಂದ ವೀಕ್ಷಿಸುವ ತನಕ ಈ ಶಕುನಿಯಲ್ಲಿರೋ ಶಾಂತಿ, ಈ ಶಕುನಿಯಲ್ಲಿರೋ ನೆಮ್ಮದಿ, ಈ ಶಕುನಿಯ ದೇಹವು ನಗನಗಿಸುತ್ತಿರುವುದು ದಗದಗ 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 ಲೋಕಕರಾಯ ಸರಮಣ ಸಾವು ಅಣ್ಣ ತಮ್ಮಂದಿರು ನೋಡುವರು ನಾವು ನಮಗದೆ ಇರುವುದು ಸರಮಣ ಸಾವು. ಕಾಲಿಸಿ ನಮ್ಮನ್ನು ಪುರಪತಿ ತಮ್ಮನು ಹಸ್ತಿನಾವತಿಯ ಸೆರಮೆಟ್ಟನು, ಕಾಲಿಸಿ ನಮ್ಮನ್ನು ಪುರಪತಿ ತಮ್ಮನು ಹಸ್ತಿನಾವತಿಯ ಸೆರಮೆಟ್ಟನು. ದಗದಗ ದಗದಗ ಜಗದಗನ್ನ ದೇಶಗಾಲ ದೇಶೋನ್ಯ ಲೋಕಕರಾಯ ಓರ್ವರಲ್ಲೊಬ್ಬರು ಉಳಿದೀಗ ತೀರಿಸದೆಲ್ಲರ ಸಾಲವು ಬೇಗ. ಓರ್ವರಲ್ಲೊಬ್ಬರು ಉಳಿದೀಗ ತೀರಿಸದೆಲ್ಲರ ಸಾಲವು ಬೇಗ. ಎಬ್ಬರವಾಗುವುದನ್ನೇ ಸೇಡು 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 ಸೇಡು
ಸೋದರ ಮಾವನಿಗೆ ಸರಸವೇ ಎಲ್ಲ ಕುರುಕುಲದ ಕೊಲ್ಲಿ ಗರುಡ ಕುರುಕುಲಾದೆ ನಿನ್ನ ಗರುಡ ಕುರುಕುಲಾದೆ ನಿನ್ನ ನರಳುವಂತೆ ಭಾರತ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶ್ಲೋಕದಿಂದ ಅಂಬಲಿಸುತ್ತ ಹಿರಿಯೋರ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದೆ ಹಿರಿಯೋದನ ಹಡಿಗೂ ಅಡ್ಡ ನರಕದ ಮಾರ್ಗ ನಡೆಸುವನು ಎಲ್ಲ ಗುರುಕುಲದ ಕೊನ್ನಿ ನಾನೇ ನಿನಗೆ ಕಾಲಾಮೃತಿ ಅಂತೇಳಿ ಹಡಿಗೂ ದುರ್ಯೋಧನ ಹಡಿಗೂ ಅಡ್ಡ ದೌಡ ನಡೆಸುತ್ತ ನರಕದ ಮಾರ್ಗ ನಡೆಸುವನು ಯಾರಿಗೆ ಸ್ವರ್ಗ ಯಾರಿಗೆ ನರಕದ ಮಾರ್ಗ ಅವನಿಂದ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಬಂದೆಯಷ್ಟೇ. ನಾನು ಮಾಡಿದ್ದು ಯುದ್ಧವೇ ಮಾವ. ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ
ಸನ್ನದ್ಧರಾಗಿ ಹೊರಟರೆಂದು ದೂತನು ಈ ದಿವಸ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರ ಶೂರನು. ತನ್ನ 2 ತೋಳುಗಳ ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜಾತಿ ಹಿಂಸೆ, ಸ್ವಯೂತ ಕಲಹ ಇವು ಉಚಿತವೇ ಶಕುನಿ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ಸಾರಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಮರುಹೋವಿರಿ. ಅವನ ಮಾತು ಸ್ವಲ್ಪ ಪರಿಗ್ರಹಿಸವಲ್ಲ ಶ್ರೀವಾದನ ಅಣ್ಣ ಸಹೋದರ ಅಣ್ಣ ನಾನು ನೋಡಿ ಬಂದೆ ಇಷ್ಟ ಗೈದ ಕಾರ್ಯ. ಅಣ್ಣ ನಾನು ನೋಡಿ ಬಂದೆ ಸಹೋದರ ಮಲ್ಲ ಗೈದ ಬರಿಯ ಎಲ್ಲವನ್ನು ನಾನು ಮಲ್ಲ ಗೈದ ಬರಿಯ ಎಲ್ಲವನ್ನು ನಾನು ಮಲ್ಲ ಗೈದ ಬರಿಯ ಎಲ್ಲವನ್ನು ನಾನು ನಿಲ್ಲದೆ ಮನವೋ ಕಳ್ಳನಿ ಕುಡಿದ ಅಣ್ಣ ನಾನು ನೋಡಿ ಬಂದೆ ಇಷ್ಟ ಗೈದ ಕಾರ್ಯ. ಅಣ್ಣ ನಾನು ನೋಡಿ ಬಂದೆ ಸಹೋದರ ಇದರ ಮನೆಯೊಳ್ ಹಲವಾರು ತಿಂಡಿಯ ಇದರ ಮನೆಯೊಳ್ ಹಲವಾರು ತಿಂಡಿಯ ಸಹೋದರ ಇದರ ಮನೆಯೊಳ್ ಹಲವಾರು ತಿಂಡಿಯ ಗುಜರಾತೀನ್ ಬಂದಿಸಿ ಉದನಿ ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಇಷ್ಟ ಗೈದ ಕಾರ್ಯ. ಅಣ್ಣ ನಾನು ನೋಡಿ ಬಂದೆ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃಕಾಲ ರಾಜ್ಯಸಭೆಗೆ ಬಂದು ಶಾಂತಿ ಸಂಧಾನವನ್ನು ನಡೆಸುವಂತೆ. ಯಾರಿಗೆ ಶಾಂತಿ, ಯಾರಿಗೆ ಸಂಧಾನ? ಏನು ₹1000 ಅಕ್ಕ. ಸರಿ ಇದು ಅಂತ ಇನ್ನೊಂದು ತಗೊಬಿಡು. ಇನ್ನೊಂದು ತಗೊಬಿಡು. ಹಾಕರಿದ್ರೆ ಹಾಕ್ಬಿಟ್ರಪ್ಪ ಈಗಲೇನೆ. ಅದು ಎತ್ಬಿಡು. ಪ್ರಕಾಶ ಸಹೋದರ ಕೃಷ್ಣನು ಇಷ್ಟರಲ್ಲೇ ಹಸ್ತಿನಾವತಿಗೆ ಬರಬಹುದು. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ನಡೆ ಸಹೋದರ. ಅಗ್ರಜಾಂದಿತ ಕೇಳ್ ಯದು ನಂದನರು ಅಗ್ರಜಾಂದಿತ ಕೇಳ್ ಯದು ನಂದನರು ದರಿದ್ರಾಂದಿತ ವಿದುರ ಗೆಳೆಯನಂ ಸಂಧಿಸಲ್ ಗಣಕುಟೀರಗೆ ಪೋದಿರ್ಪಲೈ ಸೈಸಲ ಸದಳವೆನಗೆ ಅಗ್ರಜ ಅಗ್ರಜ ಇಲ್ಲ ಅಣ್ಣ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ಆ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನವನೇನು ಆಶ್ರಯಿಸುವಂತೆ ಎಷ್ಟೊಂದು ಹೇಳಲವಣ್ಣ. ಸಹೋದರ ಅಗ್ರಜ ಯದುಪತಿಯು ಭಕ್ತರ ಪರಾಧೀನ.
ಈ ದಿನ ಭಕ್ತರ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆಯತಮ್ಮ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಮರ್ಮವ ಅರಿಯದ ಈ ಪರಿ ದುಡುಕುವುದೇ, ನಲ್ಲೆಯರ ಗೊಲ್ಲದ ಮರ್ಮವ ಅರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲವರ ಗೊಲ್ಲದ ಮರ್ಮವ ಅರಿಯದ ಈ ಪರಿ ದುಡುಕುವುದೇ, ನಲ್ಲವರ ಗೊಲ್ಲದ ಮರ್ಮವ ಅರಿಯದ ಈ ಪರಿ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಹೇಳಿ ಅವರ ಮೇಲೆ ಚಿಂತೆ ಯಾಕೆ, ಹೋಗಲಿ ಬಿಡು. ಸಹೋದರ ಸಹೋದರ ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಸಮಾಧಾನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆಸಗುವುದು. ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಕೃಷ್ಣನು ಶಾಂತಿ ಹಾಗೆಲ್ಲ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ದೃಢೀಕರಿಸಿ ಓರ್ವ ದಾಸಿ ನಮ್ಮ ಗುರುಬುಡಿಯನ್ನು ಆಶ್ರಯಿಸುತ್ತೇನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯದಿಂದ ವಂಚಿತರಾಗಿ ಈ ಅವಮಾನವನ್ನು ಹೇಗೆ ಸಹಿಸುವ ಶಿವೋಧನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲೇ ಕ್ಷತ್ರಿಯರು ನಿರ್ಮಾಣ ಮಾಡಲು ಅವತರಿಸಿದನು. ಯಾರೋ ಅವನು ವೈರಾಗ್ಯ ಪುರುಷನಿಗೆ ಮರಳಾಗಿ ಯಾರೋ ಅವನನ್ನು ಭಗವಂತ ಭಗವಂತ ಎಂದು ಪೂಜಿಸುವರು, ಅವರನ್ನೇ ಧ್ವಂಸ ಮಾಡುವುದು. ಅಲ್ಲಯ್ಯ, ಶಿಶುಪಾಲ ಜರಾಸಂಧರು ಇಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು. ಕಂಸನನ್ನು ಒದಿಸಿ ಅರಳೋ ಬರಳೋ ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ತುಳಿಸಿ ತನ್ನ ಅಣ್ಣ ಬಲರಾಮನನ್ನು ಸುರಪಾನದಿಂದ ಪ್ರಮೋತ್ಪನ್ನನಾಗಿ ಮಾಡಿ ತನ್ನ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡ. ಇಂಥವನಿಗೆ ಮಗನೇ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನು ಆ ದಿನ ದ್ವಾರಕಿಗೆ ಏಕೆ ಕಳುಹಿಸಿದೆ? ಆ ನನ್ನ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಈ ದುರ್ಯೋಧನನು ಸಹಾಯ ಬೇಡುವುದು ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು ಉದ್ದೇಶ? ಕಾಳಸರ್ಪದ ವಿಷಯದಲ್ಲಿ ಕಿತ್ತ ಬಳಿಕ ಅದರೊಂದು ಸರಸ ಮಾಡಬಹುದಲ್ಲವೇ? ದುರ್ಯೋಧನ ಕೃಷ್ಣನಿಗಿಂತಲೂ ಅವನ ಯಾದವ ಸೈನ್ಯವು ಹೆಚ್ಚು ಅವಶ್ಯಕವಾಗಿ ಬೇಕಾಗಿತ್ತು. ಏಕೆಂದರೆ ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶ ಮಾಡಲು ಸುಲಭವು ದೊರೆಯುವುದು. ನೀನು ಸೈನ್ಯವನ್ನು ಒಪ್ಪಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದೆ. ಅದಕ್ಕೋಸ್ಕರವೇ ನಿಮಗೆ ದ್ವಾರಕ್ಕೆ ಕಳಿಸಿದ್ದು. ಆ ಕೃಷ್ಣನನ್ನು ಮಾತ್ರ ಯಾವಾಗಲೂ ನಂಬಬೇಡ ಕೌರವೇಶ್ವರ. ಆ ಕೃಷ್ಣನಲ್ಲಿ ಒಂದು ನಿಮಗೆ ಪುರಸ್ಕಾರ ಬೇಡ. ಮಾವ, ಯೋನ ನಿನ್ನ ಮಾವ, ಯೋಧನ ನೀನು ಹೇಳಿದಂತೆ ಕೃಷ್ಣನು ವಂಚಕನಿರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಎಂದು ನನ್ನ ಚಿಂತೆ. ಪಾಪ ಪುಣ್ಯ ಇವೆಲ್ಲ ಎಲ್ಲಿಂದ ಕಲ್ತೆ ದುರ್ಯೋಧನ? ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಅಧೀನರಯ್ಯ. ನೀನು ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಅಲ್ಲವಯ್ಯ, ಪೂಗಡೆ ಆಟದಲ್ಲಿ ಸೋತಾಗಲೇ
ಅವರ ರಾಜ್ಯದಲ್ಲೆಲ್ಲಕ್ಕೂ ನಷ್ಟವಾಯಿತು. ಪುನಃ ಅವರು ರಾಜ್ಯವನ್ನು ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ರಾಜಲಕ್ಷ್ಮಿಯನ್ನು ಭಿಕ್ಷಿಕರ ಯಾಚನೆ ನೀಡುವುದು ನಿಮಗೆ ಉಚಿತವಲ್ಲ. ದುರ್ಯೋಧನ, ಪಾಂಡವರಿಗೆ ರಾಜ್ಯವು ಬೇಕಾದರೆ ಅದು ದೊರೆಯುವುದು ರಣರಂಗದಲ್ಲಿ ಎಂದು ಹೇಳುವುದು. ಮೇಲಿಂದ ಮೇಲಕ್ಕೆ ಈ ದೈನ್ಯವೃತ್ತಿಯಕ್ಕೆ ದೇಹಿ ದೇಹಿ ಎಂದು ಆ ಕೃಷ್ಣನನ್ನು ಮಾತ್ರ ಯಾವಾಗಲೂ ನಂಬಬೇಡ ಕೊಡವೇಶ್ವರ. ಆ ಕೃಷ್ಣನಿಗೂ ನಿನಗೆ ಪುರಸ್ಕಾರ ಬೇಡ. ಬೇಸ್, ಸರಿಯಾಗಿ ಹೇಳಿದೆ ಸೋಮಲ ರಾಜ. ನಿನ್ನ ಸಲಹೆ ಹೊರತು ಬೇರೆ ಏನು ಮಾಡುವುದಿಲ್ಲ. ನೋಡು ಕೌರವೇಶ್ವರ, ಕೃಷ್ಣನು ನಾಳೆಯೇ ಸಂಧಿಗೆ ಬರಬಹುದು. ಅವನಿಗೆ ಸನ್ಮಾನ ಕೊಟ್ಟರೆ ಅವನ ಪ್ರತಿಷ್ಠೆಯು ಜಾಸ್ತಿ ಆಗುವುದು. ಬೇರೆ ಒಂದು ವಿಷಯ ಇರುವುದು, ನೀನು ನಡೆಸುವುದನ್ನು ನೀನು ಬಂದು ಬಹಳ ವೇಳೆ ಆಯಿತು. ನಾನು ಯಥಾವತ್ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ನಿನ್ನ ಸಲಹೆ ಹೊರತು ಆ ಪಾಂಡವರಿಗೆ ಸೂರ್ಯ ಮನೆಯಷ್ಟು ಭೂಮಿಯ ಕೊಡುವುದಿಲ್ಲ. ನಡೆ ಮಾವ, ಹೋಗೋಣ. ನೀನು ನಡೆಸುವುದನ ನಿನ್ನಿಂದೇ ಅವರನ್ನು ನಡೆ. ಹೊಲಗೋ ಕುರುಕುಲದ ಕೊಲ್ಲೆ, ಈ ಸೋಮನ ರಾಜಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಏಕೆ? ದುರ್ಯೋಧನ, ಪಾಪಿ ದುರ್ಯೋಧನ, ಸೌಬಲ ರಾಜ ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಕುರುಕುಲದ ಕುನ್ನಿ? ಹೇಳುವರ ಕೇಳು, ಕುರುಳದ ಮಗನೇ. ಶಾ ಎಂದರೆ ಶಪಥ ಮಾಡಿ, ಹೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನವರನ್ನು, ದುರ್ಯೋಧನ, ನಿನ್ನವರನ್ನು ನಿನ್ನಿಂದಲೇ ನಾಶಪಡಿಸುವುದು. ಈ ಶಕುನಿಯ ಮೂರಕ್ಷರದ ಅನ್ವರ್ಥ ನಾಮ. ಈಗ ಶಕುನಿಗೆ ಪರಮಾನಂದ, ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಪಾಂಡವರಿಗೆ ಜಯವೋ